ಈ ಒಂದು ದೇವಸ್ಥಾನ ಯಾವುದೇ ಒಂದು ಬೆಟ್ಟದ ಮೇಲೆ ಮಾಡಿಲ್ಲ. ಈ ದೇವಸ್ಥಾನ ಒಂದೇ ಒಂದು ಕಲ್ಲಿನ ಬೆಟ್ಟ. ಈ ಒಂದು ಬೆಟ್ಟದ ಮೇಲಿರೋ ಒಂದು ಸಣ್ಣ ಕೆರೆಯಲ್ಲಿ ಯಾವತ್ತೂ ನೀರು ಹಾರೋದಿಲ್ಲ. ಇದು ನಮ್ಮ ಕರ್ನಾಟಕದ ಶ್ರೀ ಕರಿಂಜೇಶ್ವರ ದೇವಸ್ಥಾನ. ಇಲ್ಲಿ ಇವತ್ತಿನವರೆಗೂ ಮಹಾಭಾರತ ಕಾಲದ ರಹಸ್ಯಗಳು ಅಡಗಿವೆ. ಆದ್ರೆ ಇದು ನಿಜವಾದ ರಹಸ್ಯ ಪುಸ್ತಕದಲ್ಲಿರೋ ಹಾಳೆಯಲ್ಲ. ಯಾಕಂದ್ರೆ ಅಲ್ಲಿರೋ ಒಂದೊಂದು ಕಲ್ಲಲ್ಲಿ ಅಡಗಿರೋ ಮಹಾಭಾರತದ ಸತ್ಯ ಘಟನೆಗಳು. ಇದೇ ಒಂದು ಜಾಗದಲ್ಲಿ ಸ್ವಯಂ ಶಿವ ಮತ್ತು ಅರ್ಜುನ ಯುದ್ಧ ಮಾಡ್ತಾರೆ. ಅದು ಇತಿಹಾಸವನ್ನೇ ಬದಲಾವಣೆ ಮಾಡುತ್ತೆ. ಆದ್ರೆ ಈ ಬೆಟ್ಟಕ್ಕೂ ಮತ್ತು ಮಹಾಭಾರತಕ್ಕೂ ಏನ್ ಸಂಬಂಧ ಅನ್ಕೋತಿದ್ದೀರಾ? ಪುರಾಣಗಳ ಪ್ರಕಾರ ಅಜ್ಞಾತವಾಸ ಸಮಯದಲ್ಲಿ ಅರ್ಜುನ ಶಿವನತ್ರ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆಯಲು ಇದೇ ಒಂದು ಬೆಟ್ಟದ ಮೇಲೆ ತಪಸ್ ಮಾಡುವಾಗ ಶಿವ ಒಂದು ಬೇಟೆಗಾರನ ರೂಪದಲ್ಲಿ ಅರ್ಜುನನನ್ನು ಪರೀಕ್ಷೆ ಮಾಡಲು ಬರ್ತಾನೆ. ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಆಗುತ್ತೆ. ಯಾವಾಗ ಅರ್ಜುನ ಶಿವನನ್ನು ಗುರ್ತಿಡಿತಾನೆ ಆಗ ಅವನು ಕ್ಷಮೆ ಕೇಳ್ತಾನೆ ಶಿವನತ್ರ. ಇದಕ್ಕಿಂತ ದೊಡ್ಡ ಪುರಾವೆ ಅಂದ್ರೆ ಗದಾ ತೀರ್ಥ. ಹೇಳ್ತಾರೆ ಪಾಂಡವರಿಗೆ ಬಾಯಾರಿಕೆ ಆದಾಗ ಮಹಾಬಲಿ ಭೀಮ ತನ್ನ ಗದೆಯನ್ನು ಭೂಮಿಗೆ ಹೊಡೆದಾಗ ನೀರಿನ ಕಾರಂಜಿ ಬರುತ್ತೆ. ಇದು ಮಹಾಭಾರತದ ಒಂದು ಪುರಾವೆ. ಇದನ್ನ ನೀವು ಇವತ್ತಿಗೂ ಅಲ್ಲಿ ನೋಡಬಹುದು. ಕಾಮೆಂಟ್ಸ್ ಅಲ್ಲಿ ಮಹಾಭಾರತಕ್ಕೆ ಮುಖ್ಯ ಕಾರಣ ಯಾರು ಅಂತ ತಿಳಿಸಿ. ಮತ್ತೆ ಈ ತರ ಸತ್ಯ ಘಟನೆಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ. Download ShareChat.